ಇತ್ತೀಚೆಗೆ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ಗಳನ್ನ ನೋಡಿದ್ದೀರಾ? ಒಂಥರ ಶೀತಲ ಸಮರ ತರ ಆಗ್ಬಿಟ್ಟಿದೆ. ಕ್ರೀಡೆ ಅನ್ನೋದು ದೇಶಗಳನ್ನ ಬೆಸಿಬೇಕು ಎನ್ನುವುದು ಒಂದು ವಾದವಾದ್ರೆ, ದೇಶದ ಭದ್ರತೆ ಮತ್ತು ಭಾವನೆಗಳ ಮುಂದೆ ಕ್ರೀಡೆ ಎರಡನೇ ಆದ್ಯತೆ ಅನ್ನೋದು ಇನ್ನೊಂದು ವಾದ. ಮೊದಲೆಲ್ಲ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗಳನ್ನ ನೋಡ್ಬೇಕಾದ್ರೆ ಸಚಿನ್ ತೆಂಡೂಲ್ಕರ್, ಅಫ್ರಿದಿ ಇಬ್ರು ಖುಷಿಯಾಗಿ ಮಾತನಾಡ್ಕೊಳ್ತಾ ಇದ್ರು. ವಿರಾಟ್ ಕೊಹ್ಲಿ, ಬಾಬರ್ ಅಜಂ ಹಸ್ತಲಾಘವನ್ನ ಮಾಡ್ತಾ ಇದ್ರು. ಹೌದು, ಕ್ರೀಡೆಯಲ್ಲಿ ರಾಜಕೀಯ ಎಂಟ್ರಿ ಆಗಿದೆ ಅನ್ನೋದಕ್ಕಿಂತ ರಾಷ್ಟ್ರೀಯ ಹಿತಾಸಕ್ತಿ ಅಂದ್ರೆ ನ್ಯಾಷನಲ್ ಇಂಟ್ರೆಸ್ಟ್ ಮುಂಚೂಣಿಗೆ ಬಂದಿದೆ. ಭಾರತ ಸರ್ಕಾರವು ಪಾಕಿಸ್ತಾನದೊಂದಿಗೆ ಯಾವುದೇ ದ್ವಿಪಕ್ಷೀಯ ಸರಣಿಗಳನ್ನ, ಬೈಲ್ಯಾಟ್ರಲ್ ಸೀರೀಸ್ ಅನ್ನ ಆಡದಿರೋದಕ್ಕೆ ನಿರ್ಧರಿಸಿದೆ. ಇದು ಆಟಗಾರರ ಮೇಲೂ ಕೂಡ ಮಾನಸಿಕ ಪ್ರಭಾವವನ್ನ ಬೀರುತ್ತೆ. ಗಡಿಯಲ್ಲಿ ನಡೀತಾ ಇರೋ ಸಂಘರ್ಷಗಳು ಮತ್ತು ಭಯೋತ್ಪಾದನೆಗೆ ಪಾಕಿಸ್ತಾನದ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ ಭಾರತೀಯ ಅಭಿಮಾನಿಗಳಲ್ಲಿ ತೀವ್ರ ಆಕ್ರೋಶ ಕೂಡ ಇದೆ. ಆಟಗಾರರು ಮೈದಾನದಲ್ಲಿ ಅತಿಯಾದ ಸ್ನೇಹ ಪ್ರದರ್ಶಿಸಿದ್ರೆ ಅದು ಹುತಾತ್ಮ ಯೋಧರಿಗೆ ಮಾಡುವ ಅವಮಾನ ಅಂತ ಜನ ಭಾವಿಸ್ತಾರೆ. ಹೀಗಾಗಿ ಆಟಗಾರರು ಕೇವಲ ವೃತ್ತಿಪರ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಕೇವಲ ವಿಶ್ವಕಪ್ನಂತ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಈ ತಂಡಗಳು ಮುಖಾಮುಖಿಯಾಗುತ್ತೆ. ಇಲ್ಲಿ ಸ್ನೇಹಕ್ಕಿಂತ ಗೆಲುವು ಮತ್ತು ದೇಶದ ಪ್ರತಿಷ್ಠೆಗೆ ಮುಖ್ಯ ಪಾತ್ರ ವಹಿಸುತ್ತೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಅದು ಕೇವಲ ಕ್ರಿಕೆಟ್ ಅಲ್ಲ, ಅದು ಎಮೋಷನ್. ಆದ್ರೆ ಇತ್ತೀಚಿನ ಪಂದ್ಯಗಳಲ್ಲಿ ನೀವು ಗಮನಿಸಿದ್ದೀರಾ? ಆಟಗಾರರ ಮುಖದಲ್ಲಿ ನಗು ಮಾಯವಾಗಿದೆ, ಹಸ್ತಲಾಘವಗಳು ಕಡಿಮೆಯಾಗಿದೆ. ಮೈದಾನದಲ್ಲಿ ಸ್ನೇಹಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಮೌನ ಆವರಿಸಿದೆ. ಇದಕ್ಕೆ ರಾಜಕೀಯ ಕಾರಣನ ಅಥವಾ ಗಡಿಯಲ್ಲಿನ ಉದ್ವಿಗ್ನತೆನ? ಭಯೋತ್ಪಾದನೆ ಮತ್ತು ಕ್ರಿಕೆಟ್ ಜೊತೆಯಾಗಿ ಸಾಗಲು ಸಾಧ್ಯವಿಲ್ಲ ಅಂತ ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಆಟಗಾರರ ಪ್ರತಿಯೊಂದು ನಡೆ ಗಮನಿಸಲಾಗುತ್ತೆ. ಪಾಕ್ ಆಟಗಾರರ ಜೊತೆಗೆ ಅತಿಯಾದ ಸ್ನೇಹ ತೋರಿದರೆ ಭಾರತೀಯ ಅಭಿಮಾನಿಗಳು ಅದನ್ನ ಸಹಿಸೋದಿಲ್ಲ. ಆಟಗಾರರ ಮೈಂಡ್ ಸೆಟ್ ಮೈದಾನಕ್ಕಿಳಿಯುವ ಮುನ್ನವೇ ಅವರಿಗೆ ಇದು ಕೇವಲ ಮ್ಯಾಚ್ ಅಲ್ಲ, ಇದೊಂದು ದೇಶದ ಅಸ್ಮಿತೆಯ ಹೋರಾಟ ಅಂತ ತಿಳಿದಿರುತ್ತೆ. ಹೀಗಾಗಿ ಅವರು ವೈಯಕ್ತಿಕ ಸ್ನೇಹಕ್ಕಿಂತ ವೃತ್ತಿಪರತೆಗೆ ಮುಖ್ಯ ಪಾತ್ರವನ್ನ ಕೊಡ್ತಾರೆ. ಕೆಲವರು ಹೇಳ್ತಾರೆ ಕ್ರೀಡೆಯನ್ನ ರಾಜಕೀಯದಿಂದ ದೂರವಿಡಬೇಕು ಅಂತ. ಆದರೆ ದೇಶದ ಯೋಧರು ಗಡಿಯಲ್ಲಿ ಪ್ರಾಣ ಬಿಡುವಾಗ ಕ್ರೀಡೆ ಎಂಬ ಹೆಸರಿನಲ್ಲಿ ನಾವು ಎಲ್ಲವನ್ನು ಮರೆಯೋಕೆ ಸಾಧ್ಯನಾ? ಪಾಕಿಸ್ತಾನದಂತಹ ಚಟುವಟಿಕೆಗಳಿಗೆ ಬೆಂಬಲ ನೀಡುವ ನೀತಿಯೇ ಇವತ್ತು ಕ್ರಿಕೆಟ್ ಮೈದಾನದಲ್ಲಿ ಈ ಅಂತರಕ್ಕೆ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಮೈದಾನದಲ್ಲಿ ಆಟಗಾರರು ಸ್ನೇಹದಿಂದ ಇರಬೇಕಾ ಅಥವಾ ದೇಶದ ಭದ್ರತೆಯ ದೃಷ್ಟಿಯಿಂದ ಈ ಅಂತರ ಸರಿ ಅಂತ ಅನ್ಸುತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.